ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಭ್ರಮದ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ನಮ್ಮ ಕರ್ನಾಟಕ 67ನೆಯ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವೈಭವದಿಂದ ಸಡಗರದಿಂದ ಆಚರಿಸ್ತಾ ಇದೆ. ರಾಜ್ಯಾದ್ಯಂತ ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಸಾಗ್ತಾ ಇದೆ. ಬೆಂಗಳೂರು ರಾಜಧಾನಿಯನ್ನು ಮೊದಲು ಮಾಡಿಕೊಂಡು ಗಡಿನಾಡು ಬೆಳಗಾವಿಯವರೆಗೆ, ಈ ಕಡೆ ಬೀದರ್ನಿಂದ ಆ ಕಡೆ ಮಂಗಳೂರುವರೆಗೆ ಈ ಹಬ್ಬ ಅಖಂಡ ಕರ್ನಾಟಕದಲ್ಲಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಹಾಗೆಯೇ ನಮ್ಮ ತುಮಕೂರು ಮಹಾನಗರ ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಇವತ್ತು ನಮ್ಮ ಈ ಒಂದು ವೃತ್ತದಲ್ಲಿ, ಕುಣಿಗಲ್ ವೃತ್ತದಲ್ಲಿ ಕರ್ನಾಟಕದ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆಯ ವತಿಯಿಂದ ನಾವೆಲ್ಲರೂ ಸೇರಿ ಇವತ್ತು ಕನ್ನಡ ನಾಡಧ್ವಜವನ್ನು ಬಾಂಧವದ ಎತ್ತರಕ್ಕೆ ಏರಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸನ್ನಿವೇಶವನ್ನು ಸಾಕ್ಷಿಸುವುದಕ್ಕಾಗಿ ನಮ್ಮ ತುಮಕೂರಿನ ಜನಪ್ರಿಯ ಧುರಂಧರರು, ರಾಜಕೀಯ ನಾಯಕರಾದಂತಹ, ಶಾಸಕರಾಗಿ ತುಮಕೂರನ್ನು ಆಳಿದಂತಹ ಹಾಗೂ ಸಚಿವರಾಗಿ ಈ ಜಿಲ್ಲೆಗೆ ಮಾರ್ಗದರ್ಶನ ಮಾಡಿದಂಥ ಹಿರಿಯರಾದಂಥ ಸೊಗಡು ಶಿವಣ್ಣನವರಿದ್ದಾರೆ. ಹಾಗೆಯೇ ಕ್ರೈಸ್ತ ಧರ್ಮವನ್ನು ಪ್ರತಿನಿಧಿಸುವಂಥ ಫಾದರ್ ಇದ್ದಾರೆ. ಇಸ್ಲಾಂ ಧರ್ಮವನ್ನು ಪ್ರತಿನಿಧಿಸುವಂತಹ ನಮ್ಮ ಖಾನ್ರವರಿದ್ದಾರೆ. ಹಾಗೂ ಹಿಂದೂ ಧರ್ಮವನ್ನು ಪ್ರತಿಪಾದಿಸುವಂಥ ಹಿರೇಮಠದ ಸ್ವಾಮಿಗಳು, ಸರ್ವಜನಾಂಗದ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ನಯಾಗ್ರವರಿದ್ದಾರೆ, ಇಕ್ಬಾಲ್ರವರಿದ್ದಾರೆ, ಅನೇಕ ಮುಖಂಡರು, ಮೇಯರ್ ಅವರಿದ್ದಾರೆ. ಇಲ್ಲಕ್ಕೂ ಈ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆ ಪೂಜ್ಯರಾದಂತಹ ಮಹಾಪೌರರಾದಂತಹ ಶ್ರೀಮತಿ ಪ್ರಭಾವತಿಯವರು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಎಲ್ಲರೂ ಕೂಡ ಸಂತೋಷ ಪಡಬೇಕಾದಂಥ ಸಂಗತಿ. ನನಗೆ ತುಂಬ ಖುಷಿ ಆಗ್ತದೆ. ತಾವೆಲ್ಲರೂ ಕೂಡ ಈ ನುಡಿ ಹಬ್ಬಕ್ಕಾಗಿ ಒಂದಾಗಿ ಇಷ್ಟೊಂದು ಉತ್ಸಾಹದಿಂದ ಇದನ್ನು ಆಚರಿಸ್ತಾ ಇದ್ದೀರಾ. ಇಲ್ಲಿ ಯಾವ ಜಾತಿ, ಧರ್ಮ, ಪಂಥ, ಪಂಗಡ ಯಾವುದೂ ಅಡ್ಡ ಬರೋದಿಲ್ಲ, ಅಡ್ಡಿ ಬರೋದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಕೂಡ ಸೇರಿ ಇವತ್ತು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಕರ್ನಾಟಕ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆಯ ನಾಮಫಲಕವನ್ನು ಕೂಡ ನಾವೆಲ್ಲರೂ ಸೇರಿ ಅನಾವರಣಗೊಳಿಸಿದ್ದೇವೆ. ಹಾಗೆಯೇ ಕನ್ನಡ ನಾಡಧ್ವಜವನ್ನು ನಾವು ಆಕಾಶದತ್ತಕ್ಕೆ ಏರಿಸಿದ್ದೇವೆ. ಕನ್ನಡ ತಾಯಿಯ ಪೂಜೆಯನ್ನು ಮಾಡಿದ್ದೇವೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಬೃಹತ್ ಕೇಕನ್ನು ಕೂಡ ಉದ್ಘಾಟನೆಯನ್ನು ಮಾಡಿ ನಮ್ಮ ಶಿವಣ್ಣವರು ಎಲ್ಲರಿಗೂ ಕೇಕನ್ನು ತಿನ್ನಿಸಿದ್ದಾರೆ. ಇದೇ ಸಂಭ್ರಮ, ಇದೇ ಹಬ್ಬ. ನಮ್ಮೆಲ್ಲರ ಮನಸ್ಸುಗಳು ಒಂದಾಗೋದೇ ಹಬ್ಬ. ಹಬ್ಬ ಅಂದರೆ ಏನು? ನಾವಾಗಿರೋದು, ನೀವಾಗಿರೋದು, ಮರ್ಜಿಕಾ ಮಾಲೀಕ್ ಆಗಿರೋದು ಹಬ್ಬ ಅಲ್ಲ. ಮಂಕ ಮಾಲೀಕ್ ಆಗೋದು ಹಬ್ಬ, ಮರ್ಜಿಕಾ ಮಾಲೀಕ್ ಆಗೋದು ಹಬ್ಬ ಅಲ್ಲ. ನಾವೆಲ್ಲರೂ ಕೂಡ ಒಂದಾಗಿ ನಮ್ಮ ದೇಶಕ್ಕಾಗಿ ನಾವು ಒಂದಾಗ್ತೇವೆ, ನಮ್ಮ ನುಡಿಗಾಗಿ ನಾವು ಒಂದಾಗ್ತೇವೆ, ನಮ್ಮ ರಾಜ್ಯಕ್ಕಾಗಿ ಒಂದಾಗ್ತೇವೆ, ಒಂದು ಒಕ್ಕಟ್ಟಿಗಾಗಿ ನಾವು ಒಂದಾಗ್ತೇವೆ ಅನ್ನುವಂಥ ಈ ಮನೋಭಾವ ಇದೆ. ಇದೇ ಹಬ್ಬ. ನನ್ನ ದೃಷ್ಟಿಯಲ್ಲಿ ಅದೇ ಹಬ್ಬ. ಸೊ ನಮ್ಮ ಧಾರ್ಮಿಕ ಆಚಾರ ವಿಚಾರಗಳು ಏನೇ ಇರ್ಬೋದು, ಆದರೆ ದೇಶ, ಭಾಷೆ, ನುಡಿ, ಸಂಸ್ಕೃತಿ ಇವೆಲ್ಲ ಬಂದಾಗ ನಾವೆಲ್ಲ ಒಂದು. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅದೇ ಭಾರತದ ಸೌಂದರ್ಯ. ನಾವೆಲ್ಲರೂ ಇಂಟಿಗ್ರಿಟಿ ಅಂಡ್ ಡೈವರ್ಸಿಟಿ ಅಂತ ಹೇಳ್ತಾರೆ ನೋಡಿ, ವೈವಿಧ್ಯತೆಯಲ್ಲಿ ಏಕತೆ. ಅದು ನಮ್ಮ ದೇಶ ಒಂದು ದೊಡ್ಡ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಸಾಕ್ತಾ ಇದೆ. ಇಷ್ಟೊಂದು 140 ಕೋಟಿ ಜನ ಇದೆ. ಇಷ್ಟೊಂದು 140 ಕೋಟಿ ಜನ ಬಹಳ ವಿವಿಧವಾದಂಥ ನಂಬಿಕೆಗಳಿವೆ, ಭಾವನೆಗಳಿವೆ, ದೇವತೆಗಳಿದ್ದಾರೆ, ಧರ್ಮಗಳಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಒಂದು ಸೂತ್ರದ ಅಡಿನಲ್ಲಿ, ಒಂದು ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಬದ್ಧರಾಗಿದ್ದೀವಲ್ಲ, ಅದು ಈ ದೇಶದ ಸೌಂದರ್ಯ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಸೇರಿ ಈ ದೇಶವನ್ನು ಬಲಿಷ್ಠವಾಗಿಸಬೇಕಾಗಿದೆ. 21ನೇ ಶತಮಾನಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಇವತ್ತು ನಾವೆಲ್ಲರೂ ನೆಲದ ಮೇಲೆಲ್ಲ ನಾವೆಲ್ಲ ಆಕಾಶದಲ್ಲಿದ್ದೇವೆ. ಆಮೇಲೆ ಜಗತ್ತಲ್ಲಿದೆ, ಜಗತ್ತು ನಮ್ಮ ಕೈನೊಳಗಿದೆ. ದುನಿಯಾ ಮೇರಿ ಮುಖ್ಯ ನ್ಯಾಯ. ಯಾಕಂದರೆ ಮೊಬೈಲ್ ಕೈನೊಳಗಿದ್ರೆ ದುನಿಯಾ ಕೈನೊಳಗಿದ್ದಾರೆ. ಸೊ ಇವತ್ತು ಇಷ್ಟೊಂದು ಅಡ್ವಾನ್ಸ್ ಆಗಿ ಪ್ರಗತಿಯ ಪಥದಲ್ಲಿದ್ದೀವಿ. ನಮ್ಮ ದೇಶ ಒಂದು ವಿಚಾರವನ್ನು ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಸಾಮರ್ಥ್ಯದಲ್ಲಿ ನಮಗೆ ಕೊರೋನಾದ ಇಫೆಕ್ಟ್ ಅಷ್ಟು ಆಗಲಿಲ್ಲ. ಬೇರೆ ದೇಶಗಳು, ಯುರೋಪ್ ಕಂಟ್ರಿಗಳಲ್ಲಿ ಭಾಳಷ್ಟು ದೇಶಗಳು ತತ್ತರಿಸಿ ಹೋಗಿಬಿಟ್ಟು, ಅದು 140 ಕೋಟಿ ಜನಸಂಖ್ಯೆ ಇರತಕ್ಕಂತಹ ನಮ್ಮ ದೇಶದಲ್ಲಿ ಸಾವಿನ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಅಷ್ಟೊಂದು ಬೇಗನೆ ನಮಗೆ ಎಲ್ಲರಿಗೆ ಲಸಿಕೆ ಸಿಕ್ತು. ನಾವೆಲ್ಲರೂ ಕೊರೋನಾ ವೈರಸ್ ಅದು ವ್ಯಾಕ್ಸಿನ್ ತೊಗೊಂಡಿದ್ದೀವಿ. ಇಷ್ಟೊಂದು ದೊಡ್ಡ ದೇಶಕ್ಕೆ ವ್ಯಾಕ್ಸಿನ್ ಕೊಡೋದಂಥದ್ದೆಲ್ಲ ಭಾಳ ಅದ್ಭುತ. ಈಗ ನಮಗೆ ಕೊರೋನಾದ ಭಯ ಇಲ್ಲ.
ನಾವೆಲ್ಲ ಮುಖ ತಂದು ಮಾತಾಡ್ತೀವಿ, ಹತ್ತಿರಕ್ಕೆ ಬಂದು ಮಾತಾಡ್ತೀವಿ. ಇದೇ 2 ವರ್ಷದಿಂದ ಆಗಿತ್ತು. ನಮ್ಮನ್ನು ಮುಟ್ಟಬೇಡಿ, ಡೋಂಟ್ ಟಚ್ ಇಡಿ. ಸೊ ಹೀಗಿತ್ತು. ಯಾರ ಹತ್ತಿರಕ್ಕೆ ಬರ್ತಾ ಇರೋದಿಲ್ಲ. ನಮ್ಮ ಭಾರತದ ಸಂಸ್ಕೃತಿ ಅಂದರೆ ನಾವೆಲ್ಲರೂ ಕೂಡ ಒಂದಾಗಿರುವಂಥದ್ದು, ನಾವೆಲ್ಲರೂ ಕೂಡ ಸೇರುವಂಥದ್ದೇ ನಮ್ಮ ದೇಶ. ನಮ್ಮ ದೇಶದ ಜಾತ್ರೆ ಆದಾಗ ನಾವು ಬರ್ತೇವೆ, ಉರುಸಾದಾಗ ಜಾತ್ರೆ ಆದಾಗ ನೀವು ಬರ್ತೀರಾ, ಉರುಸಾದಾಗ ನಾವು ಬರ್ತೇವೆ. ಮತ್ತೇನಾದರೂ ಕ್ರಿಶ್ಚಿಯನ್ ಹಬ್ಬಗಳಿದ್ದಾಗ ಹೋಗ್ತೀವಿ. ಹೀಗೆ ಎಲ್ಲರೂ ಕೂಡ ನಮ್ಮ ಹಬ್ಬಗಳನ್ನು ಆಚರಣೆಗಳನ್ನು ಸೇರಿ ಮಾಡುವಂಥದ್ದೇ ನಮ್ಮ ದೇಶದ ಸೌಂದರ್ಯ. ಆ ನಿಟ್ಟಿನಲ್ಲಿ ಇವತ್ತು ನೀವು ನುಡಿ ಹಬ್ಬ ಇದೆ, ಕನ್ನಡದ ನುಡಿ ಹಬ್ಬ. ಮೊನ್ನೆ ನಾಡ ಹಬ್ಬವನ್ನು ಆಚರಿಸಿದೆ, ದಸರಾದಲ್ಲಿ ನಾಡ ಹಬ್ಬ. ನವೆಂಬರ್ 1ಕ್ಕೆ ಇದು ನುಡಿ ಹಬ್ಬ ಇದೆ. ನಮ್ಮ ಭಾಷೆಯ ಸಾಮರ್ಥ್ಯ, ಕನ್ನಡದ ಆ ಒಂದು ತತ್ವ ಏನಿದೆ, ಸಾರಸ್ವತ ಏನಿದೆ, ಅದನ್ನೇ ನೆನೆಸಿಕೊಂಡು ಕನ್ನಡವನ್ನು ಕಟ್ಟಿದಂಥ, ಕನ್ನಡವನ್ನು ಬೆಳೆಸಿದಂಥ, ಕನ್ನಡವನ್ನು ಎಲ್ಲ ಕಡೆಗೆ ಹರಡಿದಂತಹ ಮಹಾನುಭಾವರನ್ನು ಇವತ್ತು ನೆನೆಸ್ಕೊಂಡು ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳುವಂಥದ್ದು. ಅವರ ಒಂದು ಆತ್ಮ ಯಾವಾಗಲೂ ಶಾಂತವಾಗಿರಲಿ, ನಾವು ಅವರಿಗೆ ಯಾವಾಗಲೂ ಗೌರವವನ್ನು ಸಲ್ಲಿಸಿಕೊಂಡಿರ್ತೀವಿ ಅನ್ನುವಂಥ ಸಂದೇಶವನ್ನು ತಲುಪಿಸುವಂಥ ಒಂದು ದಿನ. ಆ ನಿಟ್ಟಿನಲ್ಲಿ ತಾವೆಲ್ಲ ತುಮಕೂರಿನ ಮಹಾಜನಗಳು, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಸರ್ವಜನಾಂಗದ ಸಂರಕ್ಷಣಾ ವೇದಿಕೆ ಇವತ್ತು ನೂತನವಾಗಿ ಉದ್ಘಾಟನೆ ಆಗ್ತಾ ಇದೆ. ಉದ್ಘಾಟನೆ ಆಗ್ತಾ ಇರೋ ಹಾಗೆಯೇ ಈ ಒಂದು ನಾಡ ಹಬ್ಬದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷತೆ ಮೊದಲು ಮಾಡಿಕೊಂಡು ಎಲ್ಲರಿಗೂ ಕೂಡ ನಾವು ತುಂಬ ಹೃದಯದಿಂದ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ತುಮಕೂರು ಇದು ಬಹಳ ವಿಭಿನ್ನವಾಗಿರಬೇಕು. ತುಮಕೂರು ಇಡೀ ರಾಜ್ಯದಲ್ಲಿ ಮಾದರಿ ತುಮಕೂರು ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶಾಂತಿಯಿಂದ, ಸೌಹಾರ್ದದಿಂದ, ಸಹಬಾಳದಿಂದ ಬಾಳೋಣ. ಈ ಊರಿಗೆ ಒಂದು ತನ್ನದೇ ಆದಂಥ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಅದನ್ನು ಕಾಪಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾವು ಅದ್ಭುತವಾದಂಥ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಒಂದು ಮಾತು ನಾನು ಬೆಳಗ್ಗೆ ಬರೀತಾ ಇದ್ದೆ, ನನಗೆ ಮೇಘದೂತ